ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಇವತ್ತು ಮೋಡ ಕವಿದ ವಾತಾವರಣ ಅನ್ನೋ ಒಂದು ಚಿತ್ರದ ಟ್ರೈಲರ್ ಲಾಂಚ್ ಆಯಿತು. ಈ ಚಿತ್ರದ ನಾಯಕಿ ರೋಜ್ ಚಿತ್ರದ ಒಂದು ಹಿಟ್ ಸಿನಿಮಾವನ್ನು ಮಾಡಿರ್ತಕ್ಕಂತಹ ಸಾತ್ವಿಕ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸುತ್ತಾ ಈ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ. ರೋಜ್ ಅನ್ನೋ ಒಂದು ಚಿತ್ರದಿಂದ ಒಂದು ದೊಡ್ಡ ಹಿಟ್ಟನ್ನು ಕೊಟ್ಟಿದ್ರಿ. ಇವಾಗ ಮತ್ತೆ ಮೋಡ ಕವಿದ ವಾತಾವರಣ ಒಂದು ಚಿತ್ರದ ನಾಯಕಿ ನಟಿಯಾಗಿ ನಟಿಸ್ತಾ ಇದ್ದಾರೆ. ಮ್ಯಾಮ್, ಹೇಗೆ ಅನಿಸ್ತಾ ಇದೆ? ನನಗೆ ಐವ್ ಆಲ್ವೇಸ್ ಬೀನ್ ಪ್ಯಾಷನೇಟ್ ಅಬೌಟ್ ಆ್ಯಕ್ಟಿಂಗ್ ಅಲ್ಲ. ಸೊ ನನಗೆ ಅದು ಎಲ್ಲ ಸಿನಿಮಾನು ಫಸ್ಟ್ ಸಿನಿಮಾ ಅನಿಸುತ್ತೆ. ನಾನು ಈಗ ಈ ವರ್ಷ ಇಷ್ಟು ರೋಸಿಂದ ಮೋಡ ಕವಿದ ವಾತಾವರಣವರೆಗೂ ಎಷ್ಟು ಸಿನಿಮಾ ಮಾಡಿದ್ದೀನೋ ಪ್ರತಿಯೊಂದು ಸಿನಿಮಾನು ನಾನೇನೋ ಕಲ್ತಿದ್ದೀನಿ. ಹಿಟ್ ಆಫ್ ಫ್ಲಾಪ್ ಕಲ್ತಿದ್ದೀನಿ ತುಂಬ. ಆ್ಯಂಡ್ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದೆ. ಐ ಡೋಂಟ್ ಥಿಂಕ್ ಯಾವ ಹೀರೋಯಿನು ಇಷ್ಟು ಸಸ್ಟೈನ್ ಆಗಿದ್ದಾರೆ ಅಂತ. ಬಟ್ ದ ವೇ ಹ್ಯಾವ್ ಬಿನ್ ವೆಲ್ಕಮ್ ಫ್ರಮ್ ಮೈ ಟೀನೇಜ್ ಆ್ಯಂಡ್ ಸೊ ನನ್ನ ಟೀನೇಜಿಂದ ಇವಾಗವರೆಗೂ ದ ಜರ್ನಿ ಆಫ್ ನನ್ನ ಕರಿಯರ್ ಆಗಿರ್ಬೋದು, ನಂದಾಗಿರ್ಬೋದು, ನನ್ನ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಜನ. ಆ್ಯಂಡ್ ಇವತ್ತು ಮೋಡ ಕವಿದ ವಾತಾವರಣ ಪ್ರಮೋಷನ್ಸ್ಗೆ ಹೋದಾಗ ರೋಸ್ಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರು ನನ್ನನ್ನು, ಇವತ್ತು ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಅದನ್ನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಎಸ್ ಮ್ಯಾಮ್, ಇವಾಗ ನೀವು ರೋಸ್ ಚಿತ್ರದಲ್ಲಿ ಒಂದು ರೋಸ್ ತುಂಬಾ ಹೈಲೈಟ್ ಆಗಿತ್ತು ಆ ಟೈಮಲ್ಲಿ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ? ನಾನು ಅಬ್ಸರ್ವ್ ಮಾಡಿದ್ದೀನಿ ಈ ಒಂದು ಟ್ರೈಲರ್ ಅಲ್ಲಿ. ಈ ಟ್ರೈಲರ್ ಅಲ್ಲೂ ಕೂಡ ನೋಡಿದೆ ಒಂದು ರೋಸ್ ಇರೋದನ್ನ ನೋಡಿದೆ. ಎಸ್, ಏನಂತೀರಾ? ಐ ಡೋಂಟ್ ನೋ, ನಾನು ನೀವು ಹೇಳಿದ್ರೆ ನಂಬಲ್ಲ. ನಾನು ಮಾಡಿರೋ ಪ್ರತಿ ಚಿತ್ರದಲ್ಲೂ ರೋಸ್ ಅನ್ನೋ ಒಂದು ಅಂಶ ಎಲ್ಲೋ ಒಂದು ಕಡೆ ನನ್ನ ಜೊತೆ ಕನೆಕ್ಟ್ ಆಗೇ ಬರುತ್ತೆ. ಅದು ಐ ಡೋಂಟ್ ನೋ, ಡೆಸ್ಟಿನಿ ಇರ್ಬೋದೇನೋ, ಬಟ್ ಪ್ರತಿ ಒಂದ್ಸರಿನೂ ಅದು ಕನೆಕ್ಟ್ ಆಗೇ ಬಂದಿರುತ್ತೆ ನಂಗೆ ರೋಸ್ ಎಲ್ಲೋ ಒಂದು ಕಡೆ. ಇದರ ನನ್ನ ಹೆಸರು ಯಾವುದೋ ವೆಬ್ ಸೀರೀಸ್ ಮಾಡಬೇಕಾದ್ರೆ ಮೈ ನೇಮ್ ವಾಸ್ ರೋಸ್. ಸೊ ಆ ಥರ ನನಗೆ ಗೊತ್ತಿಲ್ಲದೆ, ಆಮೇಲೆ ಅವ್ರಿಗೂ ಗೊತ್ತಿರಲ್ಲ ಹಿಂದಿಯವರು ಅಥವಾ ತಮಿಳ್ ತೆಲುಗು, ಬಟ್ ಸ್ಟಿಲ್ ಅದೇನೋ ಒಂದು ಕನೆಕ್ಷನ್ ಇರುತ್ತೆ ರೋಸ್ದು. ಸೊ ರೋಸ್ ಇಸ್ ಮೈ ಹಾರ್ಟ್, ಮೈ ಸೋ. ಐ ಮೀನ್ ಐ ಓವ್ ಎವ್ರಿಥಿಂಗ್ ಟು ರೋಸ್. ಎಸ್ ಮ್ಯಾಮ್, ಇವಾಗ ನೀವು ನಾರ್ಮಲ್ ಆಗಿ ಒಂದು ಸಾಂಗ್ಗಳನ್ನು ಹಿಟ್ ಕೊಡ್ತಾ ಬಂದಿದ್ರ. ನಾರ್ಮಲ್ ಸಾಂಗ್ಗಳು ಕೂಡ ಆಗಿದೆ. ಇವಾಗ ಈ ಒಂದು ಫಿಲ್ಮಲ್ಲಿ, ಈ ಮೋಡ ಕವಿದ ವಾತಾವರಣ ಫಿಲ್ಮಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಾಂ, ಅದು ಆ್ಯಕ್ಚುಲಿ ಕತೆ ಕೇಳಿದಾಗ ನಂಗೆ ಆಲ್ರೆಡಿ ಗೊತ್ತಿತ್ತು ಒಂದು. ಬಟ್ ಮೂವಿಯಲ್ಲಿ ತುಂಬ ಆ ಥರ ಇಲ್ಲ. ದ ಪರ್ಟಿಕ್ಯುಲರ್ ಸಾಂಗ್ ಇಸ್ ವೆರಿ ರೊಮ್ಯಾಂಟಿಕ್. ಆ್ಯಂಡ್ ಐ ಆಮ್ ಆಲ್ವೇಸ್, ನನ್ನ ಗಾಡ್ಸ್ ಗ್ರೇಸ್, ನಾನು ಯಾವಾಗಲೂ ಒಂದು ಮೂವಿಲಿ ಒಂದು ಸಾಂಗ್ ಚೆನ್ನಾಗಿದ್ದೇ ಇರುತ್ತೆ. ಸೊ ಈ ಮೂವಿ ಅಂತ ಬಂದಾಗ ಅಗೇನ್ ಜುಡಾ ಸ್ಯಾಂಡಿ ಅವ್ರ ಮ್ಯೂಸಿಕಲ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿರೋದಿಲ್ಲಿ. ಅವ್ರ ಫೇಮಸ್ಸೇ ರೊಮ್ಯಾಂಟಿಕ್ ಸಾಂಗ್ಸ್ಗೆ. ಆ್ಯಂಡ್ ಐ ಥಿಂಕ್ ಅವ್ರ ಅರೆರೇ ತುಂಬ ಇಷ್ಟ ನನಗೆ. ಆ್ಯಂಡ್ ದಿಸ್ ಒನ್ ಅದೊಂದು ಸ್ಪೆಷಾಲಿಟಿ. ಆ್ಯಂಡ್ ಇದ್ರಲ್ಲಿ ನಾವು ಹಲವಾರು ಎಪಿಸೋಡ್ಸ್ ಮಾಡಿದ್ದೀವಿ. ರಾಜಾರಾಣಿ ಆ್ಯಂಡ್ ವಾಟರ್ ಎಪಿಸೋಡ್ ಮಾಡಿದ್ವಿ, ಸ್ಕೈ ಎಪಿಸೋಡ್ ಮಾಡಿದ್ದೀವಿ. ಓ ಗಾಡ್, ಸಿಕ್ಕಾಬಟ್ಟೆ ಮೆಮರೀಸ್ ಇದೆ ಸಾಂಗಲ್ಲಿ ನನಗೆ. ಮ್ಯಾಮ್, ಇವಾಗ ನೀವು ಈ ಒಂದು ಚಿತ್ರವನ್ನು ಒಪ್ಪಿಕೊಳ್ಳೋಕ್ಕೆ ಏನು ಅಂದರೆ, ಈ ಮೋಡ ಕವಿದ ವಾತಾವರಣದಲ್ಲಿ ಏನಿದೆ ಸಮಾಜಕ್ಕೊಂದು ಸಂದೇಶ ಕೊಡುವಂಥದ್ದು? ಏನು ನೋಡಿ ಒಂದು ಚಿತ್ರಕಥೆನ ಒಪ್ಕೊಂಡ್ರಿ ನೀವು? ಫಸ್ಟ್ ಥಿಂಗ್, ನನಗೆ ಸಿಂಪಲ್ ಸುನಿಯವ್ರಿಗೋಸ್ಕರನೇ ಒಪ್ಕೊಂಡಿದ್ದು. ನಾನು ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ನನಗೆ ಯಾರ ಜೊತೆ, ಯಾವ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರೆ, ನನಗೆ ಇಂಥ ಡೈರೆಕ್ಟರ್ ಜೊತೆ ಅಂತ ಇದೆ. ಹೀರೋಗಳು ಒಂದಿಬ್ಬರು ಇರ್ಬೋದು, ಬಟ್ ಡೈರೆಕ್ಟರ್ಸ್ ಆಲ್ಮೋಸ್ಟ್ ತುಂಬ ಜನ. ನನಗೆ ಹಲವಾರು ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ಅವರಿಂದ ಕಲಿಯೋದು ತುಂಬ ಇರುತ್ತೆ ಆ್ಯಸ್ ಅನ್ ಆ್ಯಕ್ಟರ್ ಅಂತ ಅನಿಸುತ್ತೆ. ಆ್ಯಂಡ್ ಸಿಂಪಲ್ ಸುನಿ ಈಸ್ ಒನ್ ಆಫ್ ದೆಮ್. ಅವ್ರ ಪ್ಯಾಷನ್, ಅವ್ರ ಸಿನಿಮಾ ಮೇಕಿಂಗ್, ಅವ್ರ ಲೈನ್ ಆಫ್ ಮೂವಿ ಮೇಕಿಂಗ್ ಇಸ್ ಡಿಫ್ರೆಂಟ್. ಅಂದರೆ ಹೀರೋಯಿನ್ಗೂ ಅಷ್ಟೇ ಸ್ಕೋಪ್ ಇರುತ್ತೆ. ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಆ ಪಾತ್ರಕ್ಕೆ ತುಂಬ ಮಹತ್ವ ಇರುತ್ತೆ. ಸೊ ಆದ್ದರಿಂದ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ದೆನ್ ಈ ಚಿತ್ರದಲ್ಲಿ ಸಾಮಾಜಿಕ ಮೆಸೇಜ್ ಥರ ಏನಿಲ್ಲ. ಇಟ್ಸ್ ಅ ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದು. ದೇರ್ಸ್ ಟೂ ಮಚ್. ಅಂದರೆ ದೇರ್ ಆರ್ ಅಪ್ಸ್, ಅದೇ ಸ್ಯಾಕ್ರಿಫೈಸ್ ಇದೆ, ಲವ್ ಇದೆ, ದೇರ್ ಇಸ್ ಥ್ರಿಲ್ಲರ್, ಆಮೇಲೆ ಕಾಮಿಡಿ ಇದೆ, ತುಂಬ ಕಡಿಮೆ ಇದೆ, ಬಟ್ ಇಟ್ಸ್ ದೇರ್. ಆ್ಯಂಡ್ ಸಿಂಪಲ್ ಸುನಿ ಅವ್ರ ಎಸೆನ್ಸ್ ಇದೆ ಆ ಡೈಲಾಗ್ಸಲ್ಲಿ, ಕ್ಯಾರೆಕ್ಟರೈಸೇಷನ್ಸಲ್ಲಿ, ಆ ಥರ. ಮ್ಯಾಮ್, ಇವಾಗ ಈ ಮೋಡ ಕವಿದ ವಾತಾವರಣ ಚಿತ್ರದಲ್ಲಿ ಅಂದರೆ ಇವಾಗ ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ, ಮತ್ತು ಮಲಯಾಳಂ ಅಲ್ವಾ, ಮಲಯಾಳಮಲ್ಲಿ ರಿಲೀಸ್ ಆಗ್ತಾ ಇದೆ. ಇದು ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಹಾಂ, ಅಫ್ಕೋರ್ಸ್. ಐ ಮೀನ್ ಎಲ್ಲರಿಗೂ ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ಗೊತ್ತಿದೆ. ದೇ ಆರ್ ಏಸ್ ಇನ್ ಮೂವಿ ಮೇಕಿಂಗ್, ಸ್ಟೋರಿ ಮೇಕಿಂಗ್ ಎಸ್ಪೆಷಲಿ. ಆ್ಯಂಡ್ ಅದರಲ್ಲಿ ನಮ್ಮ ಮೂವಿ ದಿಲ್ಕರ್ ಸಲ್ಮಾನ್ ಅವ್ರ ಪ್ರೊಡಕ್ಷನಲ್ಲಿ ರಿಲೀಸ್ ಆಗ್ತಿದೆ ಅಂದರೆ ದಟ್ ಈಸ್ ಅಮೇಝಿಂಗ್. ಐ ಮೀನ್ ಒನ್ ಆಫ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಅವ್ರ ಟೀಮ್ ಚಿತ್ರ ನೋಡಿದೆ ಆ್ಯಂಡ್ ತುಂಬ ಇಷ್ಟಪಟ್ಟು ಸಿನಿಮಾ ತೊಗೊಂಡಿದ್ದಾರೆ. ಸೊ ಅಲ್ಲೇ ನಾವು ಅನ್ಕೋಬೋದು ದಟ್ ಓಕೆ, ಏನೋ ಒಂದು ಮಾರ್ಕ್ ಮಾಡಿದೆ ಚಿತ್ರ ಅಂತ. ಮಲಯಾಳಂ ಇಂಡಸ್ಟ್ರಿಗೆ ಹೆಂಗೋ ಎಂಟ್ರಿ ಆಗಬೇಕು ಅಂತಿದ್ವಿ, ಬಟ್ ಮೋಡ ಕವಿದ ವಾತಾವರಣ ಥ್ರೂ ಸ್ಟೆಪ್ ಆಗ್ತಿದೆ. ಈ ಸಿನಿಮಾ ಅಂದರೆ ಎಷ್ಟು, ಅಂದರೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದರ ಇವಾಗ 20? ಹಾಂ, ಇದೇ ತಿಂಗಳು 26ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ.
ಕನ್ನಡ ಫ್ಯಾನ್ಸ್ ಎಲ್ಲ ಕನ್ನಡದಲ್ಲಿ ನೋಡಿ, ಮಲಯಾಳಂ ಅವರೆಲ್ಲ ಮಲಯಾಳಮಲ್ಲಿ ನೋಡಿ ಅಂತ ಹೇಳ್ತೀನಿ. ಲಾಸ್ಟಲ್ಲಿ ಓವರಾಲ್ ಆಗಿ ಜನರಿಗೆ ಏನು ಹೇಳ್ತೀರಾ ಮ್ಯಾಮ್ ಈ ಒಂದು ವಿಚಾರಕ್ಕೆ ಅವನ್ನ ನೋಡೋಕೆ? ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ನಾನು 100% ಕೊಡ್ತಾನೆ ಇರ್ತೀನಿ. ಐ ಥಿಂಕ್ ಐ ವಿಲ್ ಆ್ಯಕ್ಟ್ ಆ್ಯಸ್ ಐ ವಿಲ್ ಆ್ಯಕ್ಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಮೈ ಲೈಫ್. ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಥ್ರೂ ಔಟ್ ಮೈ ಲೈಫ್ ಇಫ್ ಐ ಕ್ಯಾನ್. ಸೊ ಅಲ್ಲಿವರೆಗೂ ನಾನು 100% ಡೆಡಿಕೇಶನ್, 100% ನನ್ನ ಹಾರ್ಡ್ ವರ್ಕ್, ಐ ವಿಲ್ ಟ್ರೈ ಟು ಎಂಟರ್ಟೈನ್ ಯು. ಆ್ಯಂಡ್ ಒನ್ ಆಫ್ ದ ಪ್ರಯತ್ನ ಬಂದು ಮೋಡ ಕವಿದ ವಾತಾವರಣ. ಐ ಥಿಂಕ್ ನಾನು ನನ್ನ ಪಾರ್ಟ್ನ ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ಅದು ಇನ್ನು 26ನೇ ತಾರೀಕಿಂದ ನಿಮ್ಮದು. ಸೊ ಎಕ್ಸಾಮ್ ಬರ್ದಾಗಿದೆ, ಇವಾಗ ರಿಸಲ್ಟ್ ನಿಮ್ಮ ಕೈಯಲ್ಲಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೋಡ ಕವಿದ ವಾತಾವರಣದ ನಾಯಕಿ ಸಾತ್ವಿಕ್ ಮೇಡಮ್ ಅವರ ಒಂದು ಮಾತುಗಳು. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.